ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತೀರಾ ಆಕಾಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ BA 5ನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಎಕನಾಮಿಕ್ ಇಂಡಿಯನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಅಂತಕ್ಕಂಥದ್ದು ಇದೇನಪ್ಪ ಅಂತಂದ್ರೆ ಒಂದು ಎಕ್ಸಾಮ್ ನಡೆದಂಥ ಕ್ವಶನ್ ಪೇಪರ್ ಇದೆ. ಇಲ್ಲಿ ಏನಪ್ಪ ಅಂತಂದ್ರೆ ಯಾವ ರೀತಿಯಾದಂಥ ಎಕ್ಸಾಮಲ್ಲಿ ಕ್ವಶನ್ಗಳು ಕೇಳಿದ್ರು ಅಂತಕ್ಕಂಥದ್ದು ನಾವೇನಂದ್ರೆ ಇವತ್ತಿನ ಕ್ಲಾಸ್ನ ನಾವು ದೃಷ್ಟಿ ಮಾಡೋಣ ಬನ್ನಿ. ಮೊದಲೇನಪ್ಪ ಅಂತಂದ್ರೆ 1 ಅಂಕದ ಪ್ರಶ್ನೆಗಳಲ್ಲಿ ಮೊದಲ ಕ್ವಶನ್, ಬ್ಯಾಂಕು ಎಂಬ ಪದವನ್ನು ಯಾವ ಒಂದು ಇಟಾಲಿಯನ್ ಪದದಿಂದ ರೂಪಿತವಾಗಿದೆ ಎಂಬುದನ್ನು ತಿಳಿಸಿರಿ ಅಂತಕ್ಕಂಥದ್ದು ಮೊದಲನೇ ಕ್ವಶನ್ ಕೇಳಿದ್ರು. ಇನ್ನು ಅದರಲ್ಲಿ ಬಿ ಯಪ್ಪ ಅಂತಂದ್ರೆ RBIನ ಕೇಂದ್ರ ಕಚೇರಿ ಎಲ್ಲಿದೆ. ಇನ್ನು ಸಿದಲ್ಲಿ ಮುಕ್ತಪೇಟೆಯ ವ್ಯವಹಾರಗಳು ಎಂದರೇನು. ಇನ್ನು ಡಿ ಯಲ್ಲಿ ಏನಪ್ಪಾ ಅಂತಂದ್ರೆ ಭಾರತದಲ್ಲಿ ಸೆಬಿಯನ್ನು ಯಾವಾಗ ಸ್ಥಾಪಿಸಲಾಯಿತು. ಈ ಪ್ರಸ್ತುತ RBIನ ಗವರ್ನರ್ ಯಾರು ಆಗಿದ್ದರು ಅಂತಕ್ಕಂಥದ್ದು. ಇನ್ನು ಅದರಲ್ಲಿ ಏನಪ್ಪಾ ಅಂತಂದ್ರೆ ಎಫ್ ಅಲ್ಲಿ ಏನಪ್ಪಾ ಅಂತಂದ್ರೆ NPA ಅನ್ನು ವಿಸ್ತರಿಸಿ ಬರೆಯಿರಿ ಅಂತಕ್ಕಂಥದ್ದು. ಇನ್ನು ಜಿ ಅಲ್ಲಿ ಏನಪ್ಪಾ ಅಂತಂದ್ರೆ ಇ ಬ್ಯಾಂಕಿಂಗ್ ಎಂದರೇನು. ಎಚ್ ರೆಪೋ ದರ ಎಂದರೆ ನೀವೇನು ತಿಳಿದಿವಿರಿ. ಇನ್ನು ಡೆಬಿಟ್ ಕಾರ್ಡ್ ಎಂದರೇನು. KYC ಅನ್ನು ವಿಸ್ತರಿಸಿರಿ. ಪಾವತಿ ಬ್ಯಾಂಕಿನ ಯಾವುದಾದರೂ ಒಂದು ಹೆಸರನ್ನು ಬರೆಯಿರಿ. ಸಾಲಪತ್ರ ಇದರ ಅರ್ಥವನ್ನು ಬರೆಯಿರಿ. ಇವು 12 ಪ್ರಶ್ನೆ ಏನಪ್ಪಾ ಅಂತಂದ್ರೆ 1 ಅಂಕದ ಪ್ರಶ್ನೆಗಳಿಗೆ ಕೇಳಿದ್ರು. ಇದರಲ್ಲಿ ಏನಪ್ಪಾ ಅಂತಂದ್ರೆ ಬೇಕಾದ 10 ಪ್ರಶ್ನೆಗಳನ್ನು ಉತ್ತರಿಸಿದ್ರೆ ನಿಮ್ಗೆ 10 ಅಂಕಗಳು ನಿಮ್ಗೆ ದೊರೆತಿದ್ದು. ಇನ್ನೇನಪ್ಪಾ ಅಂತಂದ್ರೆ ಸೆಕ್ಷನ್ ಬಿ ದಲ್ಲಿ ಏನಪ್ಪಾ ಅಂತಂದ್ರೆ 5 ಅಂಕದ ಪ್ರಶ್ನೆಗಳು. ಇಲ್ಲಿ ಏನಪ್ಪಾ ಅಂತಂದ್ರೆ 5 ಪ್ರಶ್ನೆಗಳು ಕೊಟ್ಟಿರ್ತಾರೆ, ಇಲ್ಲಿ 4 ಪ್ರಶ್ನೆ ಕೊಟ್ಟಿರ್ತಾರೆ. ಇಲ್ಲಿ ಯಾವ ರೀತಿಯಾದಂಥ ಉತ್ತರಗಳು ಬಂದಿರೋದು ನಿಮ್ಗೆ 5 ಅಂಕಗಳು ದೊರೆತಿರ್ತಾವ. ಇಲ್ಲಿ ಮೊದಲೇ ಕ್ವಶನ್ ಏನಪ್ಪಾ ಅಂತಂದ್ರೆ ಸಾರ್ವಜನಿಕ ಬ್ಯಾಂಕುಗಳ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ಅಂತಕ್ಕಂಥದ್ದು. ಇನ್ನ 2 ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳನ್ನು ವಿವರಿಸಿರಿ ಅಂತಕ್ಕಂಥ ಕ್ವಶನ್ ಕೇಳಿದ್ರು. RBIನ ಹಣಕಾಸಿನ ನೀತಿಯ ಉದ್ದೇಶಗಳನ್ನು ವಿವರಿಸಿರಿ. ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಹಾಗೂ ಚಿಕ್ಕ ಹಣಕಾಸು ಬ್ಯಾಂಕುಗಳ ಇವುಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿರಿ ಅಂತಕ್ಕಂಥದ್ದು ಕ್ವಶನ್ ಕೇಳಿದ್ರು. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕಾರ್ಪೊರೇಟ್ ಬ್ಯಾಂಕಿಂಗ್ನ ಲಕ್ಷಣಗಳನ್ನು ವಿವರಿಸಿರಿ. ವಿದೇಶಿ ವಿನಿಮಯ ಮಾರುಕಟ್ಟೆ ಫಾರೆಕ್ಸ್ ಮಾರುಕಟ್ಟೆಯ ಲಕ್ಷಣಗಳನ್ನು ವಿವರಿಸಿರಿ. ಇಲ್ಲೇನಂದ್ರೆ 6 ಪ್ರಶ್ನೆಗಳು ಕೇಳಿದ್ರು. ಇದರಲ್ಲಿ ಬೇಕಾದ 4 ಪ್ರಶ್ನೆಗಳನ್ನು ನೀವು ಉತ್ತರಿಸಿದ್ರೆ ನಿಮಗೇನಪ್ಪಾ ಅಂತಂದ್ರೆ 20 ಅಂಕಗಳು ನಿಮ್ಗೆ ದೊರೆತಿರ್ತವು. ಇನ್ನೇನಪ್ಪಾ ಅಂತಂದ್ರೆ 10 ಅಂಕದ ಪ್ರಶ್ನೆಗಳು ಯಾವ ರೀತಿ ಕೇಳಿದ್ರಪ್ಪ ಅಂತಂದ್ರೆ ಸೆಕ್ಷನ್ ಸಿ ದಲ್ಲಿ ಏನಂದ್ರೆ ಕೇಂದ್ರ ಬ್ಯಾಂಕ್ನ RBIನ ಪರಿಮಾಣಾತ್ಮಕ ಹಾಗೂ ಗುಣಾತ್ಮಕ ಪತ್ತು ನಿಯಂತ್ರಣ ವಿಧಾನಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು. ಇನ್ನು 2 ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಬ್ಯಾಂಕುಗಳ ನಿರ್ವಹಿಸುತ್ತಿರುವ ಪಾತ್ರಗಳನ್ನು ವಿವರಿಸಿರಿ. ಇನ್ನು ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಷೇರು ಹಾಗೂ ಹೂಡಿಕೆ ಮಾರುಕಟ್ಟೆಗಳ ಸುಧಾರಣೆ ಮತ್ತು ಅಭಿವೃದ್ಧಿಪಡಿಸಲು ಸೆಬಿಯನ್ನು ಕೈಗೊಂಡ ಕ್ರಮಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು. ಇನ್ನೇನಪ್ಪಾ ಅಂತಂದ್ರೆ SBI, PNB, DOB ಮತ್ತು UBI ಎಂಬ 4 ಬ್ಯಾಂಕುಗಳು ಕಾರ್ಯನಿರ್ವಹಿಸುತ್ತಿದ್ದವು. ABC ಮತ್ತು D ಎಂಬ 4 ಗ್ರಾಹಕರಿದ್ದಾರೆ. A ಎಂಬುದನ್ನು SBIನಲ್ಲಿ 10,000 ಠೇವಣಿಯನ್ನು ಇಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. RBIನಲ್ಲಿ ಏನಪ್ಪಾ ಅಂತಂದ್ರೆ 10% CRR ನಿಗದಿಪಡಿಸಿದೆ. ಪತ್ತು ನಿರ್ಮಾಣದ ಕ್ರಿಯೆಯನ್ನು ವಿವರಿಸಿರಿ ಅಂತಕ್ಕಂಥದ್ದು ಇದು 10 ಅಂಕದ ಕೇಳಿದ್ರು. ಇನ್ನೇನಪ್ಪಾ ಅಂತಂದ್ರೆ ಕೊನೆಯದಾಗಿ ಭಾರತದ ಹಣಕಾಸಿನ ಮಾರುಕಟ್ಟೆಯ ದೋಷಗಳು ಯಾವುವು ಹಾಗೂ ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತದ ಹಣಕಾಸಿನ ಮಾರುಕಟ್ಟೆಯ ಸಮಸ್ಯೆಗಳನ್ನು ನಿವಾರಿಸಲು ಕೈಗೊಂಡಿರುವ ಕ್ರಮಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ಇಲ್ಲೇನಪ್ಪಾ ಅಂತಂದ್ರೆ 5 ಕ್ವಶನ್ ಕೇಳಿದ್ರು. ಇಲ್ಲಿ ಬೇಕಾದ 3 ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರಿಸಿದ್ರಪ್ಪ ಅಂತಂದ್ರೆ ನಿಮಗೇನಂದ್ರೆ ಇಲ್ಲಿ 30 ಅಂಕಗಳು ಇಲ್ಲಿ ದೊರೆತಿದ್ದು. ಇಷ್ಟೇನಪ್ಪಾ ಅಂತಂದ್ರೆ ಎಕನಾಮಿಕ್ DSC 11 ನಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಕ್ವಶನ್ ಪೇಪರ್ ಅನ್ನು ನೋಡಿದೆ ಅಂತ ಹೇಳ್ಬೋದು. ಏನಂದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಇರುವಂತಹ ಮಾಹಿತಿ. ಇದೇ ರೀತಿ ಪ್ರತಿದಿನ ವಿಡಿಯೋ ನೋಡ್ಬೇಕಾಯ್ತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಪ್ಪ ಅಂತಂದ್ರೆ ನಾವು ಪ್ರತಿದಿನ ನೋಟಿಫಿಕೇಶನ್ ತಲುಪುತ್ತೆ. ಆಯ್ತಾ? ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಭಾಗದಲ್ಲಿ ಬೇಡ. ಧನ್ಯವಾದಗಳು.